ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ಗೆ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಈ ಸ್ಕಾಲರ್ಶಿಪ್ನ ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಕ್ಕಂಥ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಹೋಮ್ ಪೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ ಅಪ್ಲೈ ನೋ ಅಂತ ಕೊಡ್ಬೇಕಾಗತ್ತೆ. ನೀವು ಫಸ್ಟ್ ಟೈಮ್ ಸ್ಕಾಲರ್ಶಿಪ್ ಹಾಕ್ತಿದ್ದೀರ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ ರಿಜಿಸ್ಟರ್ ನೋ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ ನಿಮ್ಮ ನೇಮ್ ನ ಟೈಪ್ ಮಾಡಬೇಕು, ಮೊಬೈಲ್ ನಂಬರ್ ನ ಟೈಪ್ ಮಾಡಬೇಕು, ಸೆಂಡ್ OTP ಅಂತ ಕೊಟ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಇಮೇಲ್ ಐಡಿನ ಎಂಟ್ರಿ ಮಾಡಬೇಕಾಗುತ್ತೆ. ಸೆಂಡ್ OTP ಅಂತ ಕೊಡಬೇಕಾಗತ್ತೆ. ಆ OTP ನ ಕೊಟ್ಟಾಗ ನಿಮ್ಮ ಇಮೇಲ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೊಂದು ಸತಿ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡಿ ರಿಜಿಸ್ಟರ್ ಅಂತ ಕೊಡಬೇಕಾಗತ್ತೆ. ಇಲ್ಲಿಗೆ ಏನಂತಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ನಾನು ಬ್ಯಾಕ್ ಬಂದು ಇಲ್ಲಿ ನಾನು ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿದ್ದೇನೆ. ಹಾಗಾಗಿ ಏನಿಲ್ಲ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಏನಿಲ್ಲ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ನ ಹಾಕಬೇಕು. ನೀವೇನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡಿರ್ತೀರಾ ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಇಲ್ಲಿ ನೀವು ಏನಾದರೂ ಪಾಸ್ವರ್ಡ್ ಮರ್ತಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಮತ್ತೆ ರಿಟ್ರೈ ಮಾಡಿ ಪಾಸ್ವರ್ಡ್ ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಏನಿಲ್ಲ ಮೊಬೈಲ್ ನಂಬರು ಮತ್ತೆ ಪಾಸ್ವರ್ಡ್ ನ ಟೈಪ್ ಮಾಡಿ ಲಾಗಿನ್ ಅಂತ ಕೊಟ್ರೆ ನೀವು ಆಗ್ತಾ ಹೋಗುತ್ತೆ. ಇಲ್ಲಿ ಹೋಮ್ ಪೇಜ್ ಅಲ್ಲಿ ಏನಿಲ್ಲ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಈಸಿ ಆಗುತ್ತೆ ಅದನ್ನ ಸೆಟ್ ಮಾಡ್ಕೋಬಹುದು. ಇದು ಆಲ್ ಓವರ್ ಇಂಡಿಯಾ ಸ್ಕಾಲರ್ಶಿಪ್ ಆಗಿದ್ರಿಂದ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನೀವು ಟೈಪ್ ಮಾಡಬಹುದು. ನಾನು ಇಲ್ಲಿ ಈಸಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸಿಯಾಗಿ ಸಬ್ಮಿಟ್ ಮಾಡಕ್ಕೆ ಈಸಿ ಆಗುತ್ತೆ ಅಂತಂದು ನಾನು ಇಲ್ಲಿ ಇಂಗ್ಲಿಷ್ನೇ ಇಟ್ಕೊಂಡಿದ್ದೀನಿ. ಕನ್ನಡ ಬೇಕಾದ್ರೆ ಕನ್ನಡ ಸ್ವಿಚ್ ಆನ್ ಮಾಡ್ಕೋಬಹುದು. ನೀವು ಗೊತ್ತಾಗಿಲ್ಲ ಅಂತಂದ್ರೆ ನಾನು ಇಲ್ಲಿ ಇಂಗ್ಲಿಷ್ ಸ್ವಿಚ್ ಆನ್ ಮಾಡ್ಕೊಂತೀನಿ ಈಸಿಯಾಗಿ ಹಾಕೋದಕ್ಕೆ ಅಂತಂದು. ಇಲ್ಲಿ ನೋಡ್ರಿ ಇಲ್ಲಿ ಏನೇನು ಅಂತಂದು ಎಲ್ಲ ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ನೋಡ್ರಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆ. ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಂಡಿರ್ಬೇಕು ಮತ್ತೆ ಹೇಗೆ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಹೌ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಅಪ್ಲೈ ಮಾಡ್ಬೇಕಂತ ಇದೆ. ಇಲ್ಲಿ ನೋಡ್ರಿ ಫಸ್ಟ್ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಎಲಿಜಿಬಿಲಿಟಿನ ಚೆಕ್ ಮಾಡ್ಬೇಕತ್ತೆ. ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತಂದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಇದೆ. ಯಾರ್ಯಾರು ಅಪ್ಲೈ ಮಾಡಬಹುದು? ಕ್ಲಾಸ್ 11, ಕ್ಲಾಸ್ 12, ITI, ಡಿಪ್ಲೊಮಾ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಓದ್ತಿರೋರು ಅಪ್ಲೈ ಮಾಡಬಹುದು. ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಓದ್ತಿರೋರು ಅಪ್ಲೈ ಮಾಡಬಹುದು. ಒಂದೇ ಒಂದ್ಸತಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಕ್ಕಾಗುತ್ತೆ. ಒಂದ್ ವರ್ಷದಲ್ಲಿ ಒಂದು ನೀವು ಇಡೀ ನಿಮ್ಮ ಕೋರ್ಸ್ ಅಲ್ಲಿ ಒಂದೇ ಒಂದ್ಸತಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ಬಂದ್ಬಿಟ್ಟು 30 ವರ್ಷ ತನಕ ಅಪ್ಲೈ ಮಾಡಬಹುದು. ಫ್ಯಾಮಿಲಿ ಇನ್ಕಮ್ ಕ್ರೈಟೀರಿಯಾ, ಇಲ್ಲಿ ಇನ್ಕಮ್ ಬಂದ್ಬಿಟ್ಟು ನೋಡ್ರಿ ಸ್ಯಾಲರಿಡ್ ಎಂಪ್ಲಾಯ್ ಆದ್ರೆ 4 ಲಕ್ಷ ಇನ್ಕಮ್ ಇರಬೇಕಾಗತ್ತೆ ಇಯರಿಗೆ, ಅವ್ರು ಅಪ್ಲೈ ಮಾಡಬಹುದು. ಅದರ್ಸ್ ಆದ್ರೆ 2.5 ಲಕ್ಷ ವರ್ಷಕ್ಕೆ ಇರಬೇಕಾಗತ್ತೆ ಇನ್ಕಮ್. ಅಪ್ಲಿಕೇಶನ್ ಲಿಮಿಟ್ ನೋಡ್ರಿ, ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಸ್ಕಾಲರ್ಶಿಪ್ ಡ್ಯೂರಿಂಗ್ ದ ಎಂಟೈರ್ ಡ್ಯೂರೇಷನ್ ಆಫ್ ದರ್ ಕೋರ್ಸ್ ಅಂತಿದೆ. ನೀವು ಸ್ಕಾಲರ್ಶಿಪ್ ನ ಇಡೀ ನಿಮ್ಮ ಕೋರ್ಸ್ ಅಲ್ಲಿ ಒಂದೇ ಒಂದ್ಸತಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಎಲಿಜಿಬಲ್ ಇನ್ಸ್ಟಿಟ್ಯೂಷನ್ಸ್ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತಂದು ಇಲ್ಲಿ ನೋಡ್ರಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರೋರು, ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಗಳಲ್ಲಿ, ಕಾಲೇಜಸ್ ಗಳಲ್ಲಿ ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಲ್ಲಿ ಓದ್ತಿರೋರು ಅಪ್ಲೈ ಮಾಡಬಹುದು. ಆದ್ರೆ ಜಾಸ್ತಿ ಫೀಸ್ ಇರಬಾರ್ದು. ದೇ ಡು ನಾಟ್ ಚಾರ್ಜ್ ಎಕ್ಸಾರ್ಬಿಯಂಟ್. ಜಾಸ್ತಿ ಫೀಸ್ ಅಪ್ಲೈ ಮಾಡ್ತಿರ್ತಕ್ಕಂತ ಜಾಸ್ತಿ ಫೀಸ್ ಕಟ್ಟುವಂತ ಕಾಲೇಜ್ಗಳಲ್ಲಿ ಅಥವಾ ಅವರು ಅಪ್ಲೈ ಮಾಡಬಹುದು. ಜಾಸ್ತಿ ನೀವು ಏನಾದ್ರೂ hefty ಅಮೌಂಟ್ ಕಟ್ಟಿದ್ರೆ ಅದನ್ನ ನೀವು ಅಂತವ್ರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ ಎನಿ ಚೇಂಜಸ್ ಟು ಯುವರ್ ಪರ್ಸನಲ್ ಅಂಡ್ ಅಕಾಡೆಮಿಕ್ ಇನ್ಫಾರ್ಮೇಶನ್ ಮಸ್ಟ್ ಬಿ ಕಮ್ಯುನಿಕೇಟೆಡ್. ನೀವೇನಾದ್ರೂ ಗಿಲೇಜ್ ಏನಾದ್ರೂ ಚೇಂಜ್ ಮಾಡಿದ್ರೆ ನೀವು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಫೇಲ್ಯೂರ್ ಟು ರೆಸ್ಪಾಂಡ್ ಕಮ್ಯುನಿಕೇಶನ್ ಪ್ರೊವೈಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ವಾಲಿಫಿಕೇಶನ್ ಮತ್ತೆ ಡಿಸ್ಕಂಟಿನ್ಯೂಷನ್ ಆಫ್ ಸ್ಕಾಲರ್ಶಿಪ್ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಫ್ಯೂಚರ್ ಅಲ್ಲಿ ಸ್ಕಾಲರ್ಶಿಪ್ ಬರ್ತಾ ಹೋಗೋದಿಲ್ಲ. ಏನೇನು ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ನೀವು ಲೇಟೆಸ್ಟ್ ಎಕ್ಸಾಮ್ ರಿಸಲ್ಟ್ ಸೀಲ್ಡ್ ಬೈ ಪ್ರಿನ್ಸಿಪಲ್, ಸೈನ್ಡ್ ಬೈ ಪ್ರಿನ್ಸಿಪಲ್ ಲೆಕ್ಚರರ್ ಒಂದು ಕಾಪಿನೇ ಇರಬೇಕಾಗತ್ತೆ. 10th ಅನ್ನೋರು ಓದ್ತಿದ್ರೆ 10th ಎಕ್ಸಾಮ್ ನ ರಿಸಲ್ಟ್ ಇರಬೇಕಾಗತ್ತೆ. ಇಫ್ ದ 10th ರಿಸಲ್ಟ್ ಡಸ್ ನಾಟ್ ಇನ್ಕ್ಲೂಡ್ ಡೇಟ್ ಆಫ್ ಬರ್ತ್, ಅಡಿಷನಲ್ ಪ್ರೂಫ್ ನೋಡ್ರಿ ನಿಮ್ಮ 10th ಮಾರ್ಕ್ಸ್ ಗಳಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದ್ರೆ
ಎಡಿಷನಲ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇನ್ಕಮ್ ಪ್ರೂಫ್ ನಾನು ಹೇಳಿದಾಗೆ ಇನ್ಕಮ್ ಸರ್ಟಿಫಿಕೇಟ್, ಇಲ್ಲಿ ನೋಡ್ರಿ PUC ಮತ್ತೆ ITI ಸ್ಟೂಡೆಂಟ್ಸ್ ಗಳಿಗಾದ್ರೆ ಇಲ್ಲಿ ಫೋಟೋ ಇನ್ಕಮ್ ಸರ್ಟಿಫಿಕೇಟ್ ಆದ್ರೂ ಇರಬೇಕು ಅಥವಾ BPL ಕಾರ್ಡ್ ಆದ್ರೂ ಇರಬೇಕು. ನಾನು ಹೇಳ್ದಂಗೆ ಈ ಇನ್ಕಮ್ ಎಷ್ಟು ಇರ್ಬೇಕು ಅಂತ ಹೇಳಿದೀನಿ. ವ್ಯಾಲಿಡಿಟಿ ನೋಡ್ರಿ ಆಕ್ಟಿವ್ ಇರ್ತಕ್ಕಂತ ಇನ್ಕಮ್ ಸರ್ಟಿಫಿಕೇಟ್ ನೇ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಆರ್ಫನ್ ಸ್ಟೂಡೆಂಟ್ಸ್ ಇದ್ರೆ ಅವರ ಆರ್ಫನ್ ಸ್ಟೂಡೆಂಟ್ಸ್ ಇತ್ತಂದ್ರೆ ಅಂದ್ರೆ ತಂದೆ ಅನಾಥರು ಇದ್ರೆ ಅವರ ಪೇರೆಂಟ್ಸ್ ನ ಡೆತ್ ಸರ್ಟಿಫಿಕೇಟ್ ಇದ್ರೆ ಅವ್ರ ತಂದೆ ತಾಯಿ ತೀರೋದ್ರಲ್ಲಿ ಡೆತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ವಿಡೋಸ್ ಅಂಡ್ ವಾರ್ಡ್ಸ್ ಗಳಿಗೆ ಏನೇನಂತ ಇದೆ, ಇಲ್ಲಿ ಎಡಿಷನಲ್ ಸರ್ಟಿಫಿಕೇಟ್ಸ್ ನೀವು ಅಪ್ಲಿಕೇಶನ್ ಹಾಕಿದಾಗ ಅಪ್ರೂವ್ ಆದ್ರೆ ಮಾತ್ರ ಇವೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕತ್ತೆ. ಇಲ್ಲಿ ನೋಡ್ರಿ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಇದ್ರೆ ಅವರು ಏನ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕಂತಂದು. ಇಲ್ಲಿ ನೋಡ್ರಿ ಬ್ಯಾಂಕ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಬೇಕು. ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಏನೇನು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತಂದು ಇಲ್ಲಿದೆ. ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಮತ್ತೆ ಜಾಸ್ತಿ ಹೆಫ್ಟಿನ್ ಅಮೌಂಟ್ ಕಟ್ತಿರ್ತಿರಲ್ಲ ಕಾಲೇಜ್ ಫೀಸ್ ನ, ಅದರಿಂದ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಅಪ್ಲೈ ಅಂತ ಇದೆ. ಇಲ್ಲಿ ಹೇಗೆ ಅಪ್ಲೈ ಮಾಡೋದು, ನೀವೆಲ್ಲ ಈ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಂಡಿದ್ರೆ ಇಲ್ಲಿ ರೀಡ್ ಇನ್ಸ್ಟ್ರಕ್ಷನ್ಸ್ ನ ಕರೆಕ್ಟ್ ಆಗಿ ಓದ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ ಎಲ್ಲ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆ ನೋಡ್ರಿ, ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೀಟೇಲ್ಸ್ ನ ಫಸ್ಟ್ ಪರ್ಸನಲ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ನೆಕ್ಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಪೇರೆಂಟ್ಸ್ ಗಾರ್ಡಿಯನ್ ಇನ್ಫಾರ್ಮೇಶನ್ ನ ತುಂಬಬೇಕಾಗತ್ತೆ. ಬ್ಯಾಂಕ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ನೀವು ಏನಂತಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ನ ಕೊಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಫೋರ್ತ್ ಸ್ಟೆಪ್ ಅಲ್ಲಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಫಿಫ್ತ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಸಬ್ಮಿಟ್ ಮಾಡಿದಾಗ ಇಲ್ಲಿ ನೋಡ್ರಿ ಈ ತರ ಬರ್ತಾ ಹೋಗುತ್ತೆ, ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸೆಸ್ಫುಲಿ. ನಿಮ್ಗೆ ನೀವು ಈ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದ್ರೆ ನಿಮ್ಗೆ ಏನಂತಂದ್ರೆ ರೆಸ್ಪಾನ್ಸ್ ಬರ್ತಾ ಹೋಗುತ್ತೆ. ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸೆಸ್ಫುಲಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ನೋಡ್ರಿ 24 ಗಂಟೆ ಒಳಗಡೆ ನಿಮ್ಗೆ ಬರ್ತಾ ಹೋಗುತ್ತೆ. ಈ 24 ಗಂಟೆ ಒಳಗಡೆ ನಿಮ್ಗೆ ಮೇಲ್ ಅಥವಾ ಏನು ಬಂದಿಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಮೇಲ್ ಬಂತಂದ್ರೆ ಅಕ್ಸೆಪ್ಟೆಡ್, ಇಲ್ಲ ಅಂತಂದ್ರೆ ರಿಜೆಕ್ಟೆಡ್. ಮೇಲ್ ಬಂತಂತಂದ್ರೆ ಅಕ್ಸೆಪ್ಟೆಡ್ ಆಗಿದ್ದಿದ್ರೆ ನಿಮ್ದು ಅಪ್ಲಿಕೇಶನ್ ಅದನ್ನ ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ಅಕ್ಸೆಪ್ಟೆನ್ಸ್ ಆಗಿದ್ದಲ್ಲಿ ಮಾತ್ರ 6 ಸ್ಟೆಪ್ ಅಲ್ಲಿ ಅಕ್ಸೆಪ್ಟ್ ಆಗಿದ್ದಿದ್ರೆ ನಿಮ್ಮ ಸ್ಕಾಲರ್ಶಿಪ್ ನ ಫಾರ್ಮ್ ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ, ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂತಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸೀಲ್ ಅಂಡ್ ಸಿಗ್ನೇಚರ್, ನಿಮ್ಮ ಇನ್ಸ್ಟಿಟ್ಯೂಟ್ ನ ಸೀಲ್ ಅಂಡ್ ಸಿಗ್ನೇಚರ್ ನ ಹಾಕೋಬೇಕಾಗತ್ತೆ. ಮತ್ತೆ ಏನಂತಂದ್ರೆ ಎಲ್ಲಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮತ್ತೆ ಅನೆಕ್ಸಸ್ ನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಎಲ್ಲಾ ಸೈನ್ಡ್ ಅಪ್ಲಿಕೇಶನ್ ಎಲ್ಲ ಏನಂತಂದ್ರೆ ಅದನ್ನ ಅಪ್ಲೋಡ್ ದ ಸೈನ್ಡ್ ಅಂಡ್ ಸೀಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ದ ಅನೆಕ್ಸಸ್ ಇನ್ ಮೈ ಅಪ್ಲಿಕೇಶನ್ ಅಂತ ಬರುತ್ತೆ. ನೀವು ಲಾಗಿನ್ ಮಾಡಿದಾಗ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಫೈನಲ್ ಸಬ್ಮಿಷನ್. ಆಫ್ಟರ್ ಅಪ್ಲೋಡಿಂಗ್ ಆಲ್ ದ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ರಿವ್ಯೂ, ಒಂದ್ಸತಿ ರಿವ್ಯೂ ಮಾಡಿ ಎಲ್ಲ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದಿರೋ ಇಲ್ಲೋ, ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ತುಂಬಿದಿರೋ ಇಲ್ಲ ಅಂತ ನೋಡಿ. ನೆಕ್ಸ್ಟ್ ಏನಂತಂದ್ರೆ ಆಫ್ಟರ್ ಸಬ್ಮಿಟಿಂಗ್ ದ ಸಾಫ್ಟ್ ಕಾಪೀಸ್ ದ ಸ್ಕಾಲರ್ಶಿಪ್ ಟೀಮ್ ವಿಲ್ ಬಿ ವೆರಿಫೈ ಯುವರ್ ಡಾಕ್ಯುಮೆಂಟ್ಸ್. ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ ಸ್ಕಾಲರ್ಶಿಪ್ ಟೀಮ್ ಇದೆಲ್ಲ ವೆರಿಫೈ ಮಾಡಿ ನಿಮ್ಮ ಕರೆಕ್ಟ್ ಆಗಿ ವೆರಿಫಿಕೇಶನ್ ಆದ್ರೆ ನಿಮ್ಗೆ ಏನಂತಂದ್ರೆ ಹಾರ್ಡ್ ಕಾಪಿನ ಕಳಿಸ್ರಿ ಅಂತ ಅನ್ನುತ್ತೆ. ಸೆಟ್ ಆಫ್ ಡಾಕ್ಯುಮೆಂಟ್ಸ್ 15 ದಿನದೊಳಗಡೆ ಏನಂತಂದ್ರೆ ನೀವು ಅವರ ಅಡ್ರೆಸ್ ಕಳಿಸ್ತಾರೆ, ಆ ಅಡ್ರೆಸ್ಗೆ ನೀವು ಹಾರ್ಡ್ ಕಾಪಿನ ಅಂದ್ರೆ ಜೆರಾಕ್ಸ್ ಕಾಪಿನ, ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಕಾಪಿನ ಅವರ ಅಡ್ರೆಸ್ ನ ಕಳಿಸ್ಬೇಕಾಗತ್ತೆ. ನೀವೆಲ್ಲ ಇದನ್ನ ಎಲ್ಲ ತಿಳ್ಕೊಂಡಿದ್ರೆ ಅಂತಂದ್ರೆ ಇಲ್ಲೇನಿಲ್ಲ, ಜಸ್ಟ್ ನೀವು ಅಪ್ಲೈ ಸ್ಕಾಲರ್ಶಿಪ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲೆಲ್ಲ ನೋಡ್ರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ನೋಡ್ಕೋಬೇಕಾಗತ್ತೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಇನ್ಕಮ್ ಪ್ರೂಫ್ ಇವೆಲ್ಲ ನೀವು ಈ ಕ್ರೈಟೀರಿಯಲ್ ಬಂದ್ರೆ ಮಾತ್ರ ಇಲ್ಲಿ ನೋಡ್ರಿ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಐ ಕನ್ಸೆಂಟ್ ಇವೆಲ್ಲ ಕೊಟ್ಟು ಈ 3 ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಸ್ಕಾಲರ್ಶಿಪ್ ಇಲ್ಲಿ ನೋಡ್ರಿ ಫಸ್ಟ್ ಗೆ ನೋಡ್ರಿ ಸ್ಟೂಡೆಂಟ್ ಪ್ರೊಫೈಲ್ ಅಲ್ಲಿ ಆಧಾರ್ ನಂಬರ್ ನ ವ್ಯಾಲಿಡೇಟ್ ಮಾಡ್ಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೇಮ್ ನ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಜೆಂಡರ್ ಯಾವುದು, ನಿಮ್ಮ ಜೆಂಡರ್ ಯಾವುದು ಅಂತಂದು ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಇಮೇಲ್ ID, ನೆಕ್ಸ್ಟ್ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ ಯಾವುದು, ಕಂಟ್ರಿ ಯಾವುದು, ನ್ಯಾಷನಾಲಿಟಿ ಯಾವುದು, ಪರ್ಮನೆಂಟ್ ಅಡ್ರೆಸ್ ಯಾವುದು, ನೆಕ್ಸ್ಟ್ ಪರ್ಮನೆಂಟ್ ಪಿನ್ ಕೋಡ್ ಯಾವುದು, ಪರ್ಮನೆಂಟ್ ಸಿಟಿ ಯಾವುದು, ಪರ್ಮನೆಂಟ್ ಪೋಸ್ಟ್ ಆಫೀಸ್ ಯಾವುದು, ಪರ್ಮನೆಂಟ್ ಸ್ಟೇಟ್ ಯಾವುದು. ಇದು ಒಂದು ಪಾನ್ ಇಂಡಿಯಾ ಸ್ಕಾಲರ್ಶಿಪ್ ಆಗಿದ್ರಿಂದ ಆಲ್ ಓವರ್ ಇಂಡಿಯಾದಿಂದನೂ ಸಬ್ಮಿಟ್ ಮಾಡಬಹುದು. ಪ್ರೆಸೆಂಟ್ ಅಡ್ರೆಸ್ ಯಾವುದು, ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ದಲ್ಲಿ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ಎರಡೂ ಬರ್ತಾ ಹೋಗುತ್ತೆ. ಪ್ರೆಸೆಂಟ್ ಪಿನ್ ಕೋಡ್ ಏನು, ಪ್ರೆಸೆಂಟ್ ಸಿಟಿ ಯಾವುದು, ಪ್ರೆಸೆಂಟ್ ಪೋಸ್ಟ್ ಆಫೀಸ್ ಯಾವುದು, ಪ್ರೆಸೆಂಟ್ ಸ್ಟೇಟ್ ಯಾವುದು,
ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಎಕ್ಸ್ ಸರ್ವಿಸ್ ಮೆನ್ ಇತ್ತಂದ್ರೆ ಅದನ್ನು ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇದನ್ನ ನೀವು BPL ಫ್ಯಾಮಿಲಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ನ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸಿಂಗಲ್ ಪೇರೆಂಟ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆರ್ಪನ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಎಲ್ಲ ಫೀಲ್ಡ್ಸ್ ನೆಲ್ಲ ತುಂಬಿದಾಗ ನೀವು ಸಬ್ಮಿಟ್ ಮಾಡಿದಾಗ ಅಲ್ಲಿ ಸಬ್ಮಿಟ್ ಮಾಡಿದಾಗ ಅವರ ಇದರಿಂದ ನಿಮಗೆ ಅಕ್ಸೆಪ್ಟ್ ಆಗಿದ್ರೆ 24 ಅವರ್ಸ್ ನಿಮಗೆ ಮೇಲಿಗೆ ರಿಪ್ಲೈ ಬರುತ್ತೆ. ಅಕ್ಸೆಪ್ಟ್ ಆಗಿದೆ ಅಂತ ಒಂದು PDF ಬರುತ್ತೆ. ಆ PDF ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಇನ್ಸ್ಟಿಟ್ಯೂಟ್ ಯಾವ ಇನ್ಸ್ಟಿಟ್ಯೂಟ್ ಓದ್ತಿದ್ದೀರಾ ಅಲ್ಲಿ ನಿಮ್ಮ ಲೆಕ್ಚರ್ ನಿಮ್ಮ ಪ್ರಿನ್ಸಿಪಲ್ ಇಂದ ಅಥವಾ ಯಾರಿರ್ತಾರೆ ಅವ್ರ ಹತ್ರ ಸೈನ್ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಅಟ್ಯಾಚ್ ಮಾಡಿ ಮತ್ತೆ ನೀವು ಈ ವೆಬ್ಸೈಟಿಗೆ ನಾನು ಹೇಳಿದ ವೆಬ್ಸೈಟಲ್ಲಿ ಲಾಗಿನ್ ಮಾಡಿ ಮೈ ಅಪ್ಲಿಕೇಶನ್ ಅಂತ ಬರ್ತಾ ಹೋಗುತ್ತೆ. ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ವಿದಿನ್ 15 ಡೇಸ್ ಅಲ್ಲಿ ನೀವು ಏನಾದರೂ ಮತ್ತೆ ಸೆಲೆಕ್ಟ್ ಆಗಿದ್ರೆ ನೀವು ಹಾರ್ಡ್ ಕಾಪಿನ ಕಳಿಸ್ರಿ ಅಂತ ಅಂತಾರೆ. ನಿಮ್ಮ ಇಮೇಲ್ ಅವ್ರ ಇಮೇಲಿಗೆ ಅಡ್ರೆಸ್ ಬಂದಿರುತ್ತೆ, ಯಾವ ಅಡ್ರೆಸ್ ಕಳಿಸ್ಬೇಕಂತಂದು ಜೆರಾಕ್ಸ್ ಕಾಪೀಸ್ನೆಲ್ಲ ಆ ಅಡ್ರೆಸ್ಸಿಗೆ ಕಳಿಸ್ಬೇಕಾಗತ್ತೆ. ಈ ತರ ನೀವು ಸೀತಾರಾಮ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.